ಇದು ಸತ್ಯದ ಬೆಳಕು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕು ಅಂಬೇಡ್ಕರ್ ಸೇನೆ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಪರೀಕ್ಷಾ ತಯಾರಿ ಕಾರ್ಯಕ್ರಮವನ್ನು ಪಟ್ಟಣದ ತಹಸೀಲ್ದಾರ್ ಅವರ ಕಾರ್ಯಾಲಯದ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಶಾಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಮುದ್ದೇಬಿಹಾಳ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಆರ್.ಬಿ. ದಮೂರ್ಮಠ ಅವರು ಭಾಗವಹಿಸಿ ಸಮಾರಂಭದ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ವಿಚಾರ ಮತ್ತು ಅವರ ತಮ್ಮ ಶಿಕ್ಷಣದಿಂದ ಈ ದೇಶಕ್ಕೆ ನೀಡಿದ ಕೊಡುಗೆ ತುಂಬಾ ಅಪಾರವಾದದ್ದು. ಅದನ್ನು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯವಿರುತ್ತದೆ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಜಿಲ್ಲಾಧ್ಯಕ್ಷರಾದ ಬಾಲಚಂದ್ರ ಹುಲ್ಲೂರು ಅವರು ಕೂಡ ಪರೀಕ್ಷೆ ಕುರಿತು ಜಾಗೃತಿ ವಿಷಯ ಮಂಡಿಸಿದರು. ಇನ್ನೋರ್ವ ಅತಿಥಿಗಳಾದ ಆರ್.ಎ. ವಿಜಯಪುರ, ಸಿಆರ್ಪಿ ತಾಳಿಕೋಟೆ ಅವರು ಮಾತನಾಡಿದರು. ಅಂಬೇಡ್ಕರ್ ಸೇನೆ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಇ ಕಟ್ಟಿಮನಿ ಅವರು ಮಾತನಾಡಿ, ಸರ್ಕಾರ ಶಿಕ್ಷಣಕ್ಕಾಗಿ ವಸತಿ ನಿಲಯ ಮತ್ತು ಪಠ್ಯಪುಸ್ತಕ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನಾ ಕಾರ್ಯ ಮಾಡುತ್ತಿದ್ದು, ಅದರ ಸದುಪಯೋಗ ಪಡೆದುಕೊಂಡು ಜಿಲ್ಲೆಯಲ್ಲಿ ಅತ್ಯುತ್ತಮ ಅಂಕ ಪಡೆದು ಜಿಲ್ಲೆಯ ಕೀರ್ತಿ ತರುವಂತಾಗಬೇಕು ಎಂದು ಹೇಳಿದರು. ವಿಶೇಷ ಉಪನ್ಯಾಸಕರಾಗಿ ಸಂಗಮೇಶ್ ದೊಡ್ಡಮನಿ, ಶಿಕ್ಷಕರು ಇಂದಿರಾ ಗಾಂಧಿ ವಸತಿ ಶಾಲೆ ತಮ್ದಡ್ಡಿ, ಅಶೋಕ್ ಲಮಾಣಿ, ಶಿಕ್ಷಕರು ಇಂದಿರಾ ಗಾಂಧಿ ವಸತಿ ಶಾಲೆ ಗೊಟ್ಕಂಡ್ಕಿ, ರಾಕೇಶ್ ದೊಡ್ಡಮನಿ, ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರ್ನಾಳ್ ಅವರು ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಕುರಿತು ವಿಸ್ತಾರವಾಗಿ ಹಿಂದಿ, ಇಂಗ್ಲಿಷ್ ಮತ್ತು ಸಮಾಜ ವಿಷಯವನ್ನು ಸುಮಾರು 4 ಗಂಟೆಯವರೆಗೆ ವಿಷಯವನ್ನು ಮಂಡಿಸಿದರು. ಅಂಬೇಡ್ಕರ್ ಸೇನೆ ತಾಲೂಕಾಧ್ಯಕ್ಷ ಗೋಪಾಲ್ ಕಟ್ಟಿಮನಿಯವರು ಗಣ್ಯರನ್ನ ಗೌರವಿಸಿ ಸ್ವಾಗತಿಸಿದರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಆರ್.ಆರ್. ರಜಪೂತ್ ಅವರು ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ವಂದನಾ ಅರ್ಪಣೆ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ದುರ್ಗಪ್ಪ ದೊಡ್ಡಮನಿ, ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಶಬೀರ್ ಇನಾಮ್ದಾರ್ ಹಾಗೂ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳಾದ ಪರಶುರಾಮ್ ತಳವಾರ್, ಯಮನಪ್ಪ ನಾಯ್ಕೋಡಿ, ಮೆಹಬೂಬ್ ಔಟಿ, ಕಾಶಿನಾಥ್ ಕಟ್ಟಿಮನಿ, ನಾಗರಾಜ್ ಗಜಕೋಶ, ಬಸವರಾಜ್ ತೋಟದ್, ಬಸವರಾಜ್ ಪತ್ತಾರ್, ಆಸಿಫ್ ಕ್ಯಾಂಬಾವಿ, ಆಕಾಶ್ ಮನುಗುಳಿ, ಕಾಶಿನಾಥ್ ವಜ್ಜಲ್, ಸಮರ್ ಸಿಂಗ್ ಮೂಲಿಮನಿ, ಕಾಶಿನಾಥ್ ಮಡ್ಕೇಶ್ವರ್, ಎಲ್ಲ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು ಹಾಗೂ ಶಿಕ್ಷಣ ಪ್ರಿಯರು ಭಾಗಿಯಾಗಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡ್ಗೇರ್, ತಾಳಿಕೋಟೆ. ಅದಕ್ಕೆ ಕಾಲಾವಕಾಶದ ಸ್ವಲ್ಪ ಕೊರತೆ ಇತ್ತು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದಮೂರ್ಮಠ ಸರ್ ಅವರು ಯಾವಾಗ ಅಧಿಕಾರ ವಹಿಸಿದ್ರು, 2ನೇ ದಿನಾನೇ ಅವರು ಎಸ್ಎಲ್ಸಿ ಹುಡುಗರಿ ಕಾರ್ಯಾಗಾರ ಪ್ರತಿ ರವಿವಾರ ಅಲ್ಲಿ ಚಾಲೂ ಮಾಡಿದ್ರು. ಅದಕ್ಕಾಗಿ ನಾವು ಪರ್ಯಾಯವಾಗಿ ಸರ್ ನಮ್ಮಲ್ಲಿ ಬಡ ಮಕ್ಕಳು ಹಸುಗಳಿರ್ತಾರ ಎಂದು ಅವರಿಗಾಗಿ ನಾವು ಒಂದು ಕಾರ್ಯಾಗಾರ ಮಾಡೋದು ಅಂತೇಳಿ ಏನ್ ಬಾಬಾ ಸಾಹೇಬರ ಒಂದು ಕನಸಿತ್ತಲ್ಲ, ಕೆಳವರ್ಗದವರು ಮೇಲಂತ ಕನಸು ಈ ಅಂಬೇಡ್ಕರ್ ಸೇನೆ ಮಾಡಿ ಇವತ್ತು ನಿಮ್ಮಲ್ಲಿ ಈ ಕಾರ್ಯಾಗಾರಕ್ಕೆ ಕರೆಯುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ನೀವೆಷ್ಟು ಭಾಗ್ಯವಂತರು. ಆ ಭಾಗ್ಯವನ್ನು ಪಡೆಯೋದಕ್ಕೆ ಅಂಬೇಡ್ಕರ್ ಅವರ ಒಂದು ಕನಸು ನಿಮ್ಮಂತೆ ಇರುವಾಗ 9ನೇ ತರಗತಿ ಓದಬೇಕಾದಾಗ ಒಬ್ಬ ಇಂಗ್ಲಿಷ್ ಇನ್ಸ್ಪೆಕ್ಟರ್ ಶಾಲೆಗೆ ಬಂದಿದ್ರು. ಮಕ್ಕಳಿಗೆಲ್ಲ ಪ್ರಶ್ನೆ ಕೇಳಿದ್ರು ಅವರು,